ಏನೂ ಮಾಡೋದು ಬೇಡ, ಪ್ರಾಡಕ್ಟು ಬಿಟ್ಬಿಡೋಣ, ವೀಡಿಯೋ ಬಿಟ್ಬಿಡೋಣ. ಏನಪ್ಪ ಜೀವನ, ತಿನ್ನೋದಿಷ್ಟ ಅನ್ನಕ್ಕೆ ಇಷ್ಟೆಲ್ಲ ಬೇಕಾ ಬಿಟ್ಟು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು 9:30 ಎದ್ದಿದ್ದು ನನ್ನ ಬೆಳಗ್ಗೆ. ನೋಡಿ ಎಷ್ಟು ಬೆಳಕಾಗಿದೆ ಹೊರಗಡೆ, ಎಚ್ಚರನೇ ಆಗಿಲ್ಲ. ಮನುಷ್ಯಂದು ಜೀವನ ಒಂದೇ ಥರ ಇರಲ್ಲ ಅಲ್ವಾ. ನನಗೆ ಒಂದು ವಾರದಿಂದ ತುಂಬ ಕೈ ನೋವಿತ್ತು. ಈ ಜಾಗ ತೋರಿಸ್ತೀನಿ ನೋಡಿ, ಈ ಜಾಗ ಇಲ್ಲಿ ಊದ್ಕೊಂಡಿದೆ. ಈಗ ನೆನ್ನೆ ಎಷ್ಟೋ ಪರವಾಗಿಲ್ಲ, ಇಷ್ಟು ದಪ್ಪ ಗಂಟಾಗಿತ್ತು. ಅದೇನೋ ನರದ ಮೇಲೆ ನರ ಗಂಟಾಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇದೆ. ನೆನ್ನೆ ಹೋಗಿದ್ದೆ, ನಾನು ರಂಗದೊರೆ ಹಾಸ್ಪಿಟ್ಲಿಗೆ ಹೋಗೋದು ತೋರಿಸೋದಕ್ಕೆ. ರಂಗದೊರೆ ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲೇ ಒಂದು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟರು. ರಾತ್ರಿ ಮತ್ತೆ ತುಂಬ ಕೆಲಸ. ಇಲ್ಲಿ ನೋಡಿ, ನೆನ್ನೆ ಫುಲ್ಲು ಆರ್ಡ್ರು, ನನಗಂತೂ ಆರ್ಡ್ರ್ ಮೇಲೆ ಆರ್ಡ್ರ್ ಜಾಸ್ತಿ ಆಗ್ತಾಯಿದೆ. ಇದು 35 kg ಇದೆ, 108 ಪ್ಯಾಕೆಟ್ ಇದೆ ಇದರಲ್ಲಿ. ಇದು ಫೇಸ್ ಪೌಡರು. ನೆನ್ನೆ ಇದೆರಡು ಮಾಡಿದ್ದು, ಇವತ್ತು 2 ಬೇರೆ ಮಾಡಬೇಕು. ನಾನು ಉರಿತೀನಿ ಅಷ್ಟೇ. ಉರಿಯೋ ವಿಷಯಕ್ಕೆ ನಾನು ಯಾರನ್ನೂ ಬಿಡಲ್ಲ. ಯಾಕಂದರೆ ವೆಯ್ಟ್ ಲಾಸ್ದು ಉರಿಬೇಕಾದ್ರೆ ಉರಿಯೋದೇನಾಗುತ್ತೆ, ಒಂದು ಹಂತವಾಗಿ ಉರಿಬೇಕು. ಜಾಸ್ತಿ ಸೀದಿಸ್ಲೂಬಾರ್ದು, ಉರಿದೇ ಥರನೂ ಇರಬಾರ್ದು. ನಾನು ಬೇರೆ ಯಾರಿಗಾದ್ರೂ ನಾನು ಲೈವ್ಗೆ ಹೋಗ್ತೀನಲ್ಲ, ಲೈವಲ್ಲಿ ಎಲ್ಲರೂ ಹೇಳ್ತಿದ್ರು, ಯಾರಿಗಾದ್ರೂ ಉರಿಯೋದಕ್ಕೆ ಕೊಡಿಮ್ಮ, ನೀವು ರೆಸ್ಟ್ ಮಾಡಿ ಅಂತಿದ್ರು. ಅದು ಒಂದೇ ಸಮನೆ ಈ ಥರ ತಿರುಗಿಸ್ತೀನಲ್ಲ, ತಿರುಗಿಸ್ಬೇಕಾದ್ರೆ ಕೈ ನರ ಗಂಟಾಗೋಗಿ ಶುಕ್ರವಾರದಿಂದ ತುಂಬ ಕಷ್ಟ ಆಯಿತು. ತೋರಿಸೋಣ ಅಂತ ಅಂದರೆ ಕೃಷ್ಣದ ಹುಟ್ಟುಹಬ್ಬ ಇತ್ತು ನನ್ನ ಮೊಮ್ಮಗಂತು. ಎಲ್ಲರೂ ಆ ವಿಡಿಯೋ ನೋಡಿದ್ದೀರಾ. ಅದಕ್ಕೋಸ್ಕರ ನಾನು ಅಲ್ಲೇ ಇತ್ತಲ್ಲ ಅಂತ ಹೋಗಲಿಲ್ಲ. ಮಂಗಳವಾರ ಹೋದೆ ಡಾಕ್ಟ್ರ್ ಹತ್ರ. ಹೋದ್ರೆ ನಾನು ಹೋಗೋಕ್ಕೂ ಡಾಕ್ಟ್ರು ವಾಪಸ್ ಹೊರಟೋದ್ರು. 10 ಗಂಟೆಯಿಂದ 11:30ವರೆಗೂ ಇರ್ತಾರೆ ಡಾಕ್ಟ್ರು ರಂಗದೊರೆಲಿ. ವಾಪಸ್ ಬಂದೆ. ಆಮೇಲೆ ನೆನ್ನೆ ಹೋಗ್ಬಿಟ್ಟು ತೋರಿಸ್ಕೊಂಡು ಇಂಜೆಕ್ಷನ್ ಕೊಟ್ಟರು, ಮಾತ್ರೆ ಕೊಟ್ಟರು. ಅದು ಅಲ್ಲಿಂದ ಬಂದು ಇಷ್ಟು ಕೆಲಸ ಪ್ಯಾಕ್ ಮಾಡೋಕ್ಕೆ ನಾನೇನು ಕೂತ್ಕೊಳ್ಳಲ್ಲ. ಪ್ಯಾಕ್ ಮಾಡೋಕ್ಕೆಲ್ಲ ನಮ್ಮ ಹುಡುಗಿನೇ ಮಾಡೋದು. ಆದರೂ ನಾವು ಎದುರುಗಡೆ ಇರಬೇಕು. ಯಾರು ಏನೇ ಮಾಡಿದ್ರು ನಮ್ಮ ಜವಾಬ್ದಾರಿ ಅಲ್ವಾ. ನಮ್ಮ ಜವಾಬ್ದಾರಿ ಅಂತ ಅಂದಮೇಲೆ ನಾವು ಅದನ್ನು ನಿಗಾ ವಹಿಸ್ಬೇಕಾಗತ್ತೆ. ಹೇಗಂದ್ರೆ ಹಾಗೆ ಬಿಟ್ಬಿಡೋಕ್ಕಾಗಲ್ಲ. ಇಷ್ಟು ಒಳ್ಳೆ ಎಲ್ರಿಗೂ ರಿಸಲ್ಟ್ ಕೊಡ್ತಾ ಇದೆ. ವೆಯ್ಟ್ ಲಾಸ್ ಆಗಲಿ, ಫೇಸ್ ಪೌಡರ್ ಆಗಲಿ. ನೋಡಿ, ನಾನು ಎದ್ದು ಇನ್ನೂ ಮುಖ ತೊಳ್ದಿಲ್ಲ. ನನ್ನ ಫೇಸ್ ಹೇಗಿದೆ ನೋಡಿ, ಜುಟ್ಟಿಲಕ್ಕೆ ಬಂದಿದ್ದೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು 9:30 ಎದ್ದಿದ್ದು ನನ್ನ ಬೆಳಗ್ಗೆ. ನೋಡಿ ಎಷ್ಟು ಬೆಳಕಾಗಿದೆ ಹೊರಗಡೆ, ಎಚ್ಚರನೇ ಆಗಿಲ್ಲ. ಮನುಷ್ಯಂದು ಜೀವನ ಒಂದೇ ಥರ ಇರಲ್ಲ ಅಲ್ವಾ. ನನಗೆ ಒಂದು ವಾರದಿಂದ ತುಂಬ ಕೈ ನೋವಿತ್ತು. ಈ ಜಾಗ ತೋರಿಸ್ತೀನಿ ನೋಡಿ, ಈ ಜಾಗ ಇಲ್ಲಿ ಊದ್ಕೊಂಡಿದೆ. ಈಗ ನೆನ್ನೆ ಎಷ್ಟೋ ಪರವಾಗಿಲ್ಲ, ಇಷ್ಟು ದಪ್ಪ ಗಂಟಾಗಿತ್ತು. ಅದೇನೋ ನರದ ಮೇಲೆ ನರ ಗಂಟಾಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಇದೆ ನೋಡಿ, ಸ್ವಲ್ಪ ಇದೆ. ನೆನ್ನೆ ಹೋಗಿದ್ದೆ, ನಾನು ರಂಗದೊರೆ ಹಾಸ್ಪಿಟ್ಲಿಗೆ ಹೋಗೋದು ತೋರಿಸೋದಕ್ಕೆ. ರಂಗದೊರೆ ಹಾಸ್ಪಿಟ್ಲಿಗೆ ಹೋದಾಗ ಇಲ್ಲೇ ಒಂದು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟರು. ರಾತ್ರಿ ಮತ್ತೆ ತುಂಬ ಕೆಲಸ. ಇಲ್ಲಿ ನೋಡಿ, ನೆನ್ನೆ ಫುಲ್ಲು ಆರ್ಡ್ರು, ನನಗಂತೂ ಆರ್ಡ್ರ್ ಮೇಲೆ ಆರ್ಡ್ರ್ ಜಾಸ್ತಿ ಆಗ್ತಾಯಿದೆ. ಇದು 35 kg ಇದೆ, 108 ಪ್ಯಾಕೆಟ್ ಇದೆ ಇದರಲ್ಲಿ. ಇದು ಫೇಸ್ ಪೌಡರು. ನೆನ್ನೆ ಇದೆರಡು ಮಾಡಿದ್ದು, ಇವತ್ತು 2 ಬೇರೆ ಮಾಡಬೇಕು. ನಾನು ಉರಿತೀನಿ ಅಷ್ಟೇ. ಉರಿಯೋ ವಿಷಯಕ್ಕೆ ನಾನು ಯಾರನ್ನೂ ಬಿಡಲ್ಲ. ಯಾಕಂದರೆ ವೆಯ್ಟ್ ಲಾಸ್ದು ಉರಿಬೇಕಾದ್ರೆ ಉರಿಯೋದೇನಾಗುತ್ತೆ, ಒಂದು ಹಂತವಾಗಿ ಉರಿಬೇಕು. ಜಾಸ್ತಿ ಸೀದಿಸ್ಲೂಬಾರ್ದು, ಉರಿದೇ ಥರನೂ ಇರಬಾರ್ದು. ನಾನು ಬೇರೆ ಯಾರಿಗಾದ್ರೂ ನಾನು ಲೈವ್ಗೆ ಹೋಗ್ತೀನಲ್ಲ, ಲೈವಲ್ಲಿ ಎಲ್ಲರೂ ಹೇಳ್ತಿದ್ರು, ಯಾರಿಗಾದ್ರೂ ಉರಿಯೋದಕ್ಕೆ ಕೊಡಿಮ್ಮ, ನೀವು ರೆಸ್ಟ್ ಮಾಡಿ ಅಂತಿದ್ರು. ಅದು ಒಂದೇ ಸಮನೆ ಈ ಥರ ತಿರುಗಿಸ್ತೀನಲ್ಲ, ತಿರುಗಿಸ್ಬೇಕಾದ್ರೆ ಕೈ ನರ ಗಂಟಾಗೋಗಿ ಶುಕ್ರವಾರದಿಂದ ತುಂಬ ಕಷ್ಟ ಆಯಿತು. ತೋರಿಸೋಣ ಅಂತ ಅಂದರೆ ಕೃಷ್ಣದ ಹುಟ್ಟುಹಬ್ಬ ಇತ್ತು ನನ್ನ ಮೊಮ್ಮಗಂತು. ಎಲ್ಲರೂ ಆ ವಿಡಿಯೋ ನೋಡಿದ್ದೀರಾ. ಅದಕ್ಕೋಸ್ಕರ ನಾನು ಅಲ್ಲೇ ಇತ್ತಲ್ಲ ಅಂತ ಹೋಗಲಿಲ್ಲ. ಮಂಗಳವಾರ ಹೋದೆ ಡಾಕ್ಟ್ರ್ ಹತ್ರ. ಹೋದ್ರೆ ನಾನು ಹೋಗೋಕ್ಕೂ ಡಾಕ್ಟ್ರು ವಾಪಸ್ ಹೊರಟೋದ್ರು. 10 ಗಂಟೆಯಿಂದ 11:30ವರೆಗೂ ಇರ್ತಾರೆ ಡಾಕ್ಟ್ರು ರಂಗದೊರೆಲಿ. ವಾಪಸ್ ಬಂದೆ. ಆಮೇಲೆ ನೆನ್ನೆ ಹೋಗ್ಬಿಟ್ಟು
ತೋರಿಸ್ಕೊಂಡು ಇಂಜೆಕ್ಷನ್ ಕೊಟ್ಟರು, ಮಾತ್ರೆ ಕೊಟ್ಟರು. ಅದು ಅಲ್ಲಿಂದ ಬಂದು ಇಷ್ಟು ಕೆಲಸ ಪ್ಯಾಕ್ ಮಾಡೋಕ್ಕೆ ನಾನೇನು ಕೂತ್ಕೊಳ್ಳಲ್ಲ, ಪ್ಯಾಕ್ ಮಾಡೋಕ್ಕೆಲ್ಲ ನಮ್ಮ ಹುಡುಗಿನೇ ಮಾಡೋದು. ಆದರೂ ನಾವು ಎದುರುಗಡೆ ಇರಬೇಕು. ಯಾರು ಏನೇ ಮಾಡಿದ್ರು ನಮ್ಮ ಜವಾಬ್ದಾರಿ ಅಲ್ವಾ, ನಮ್ಮ ಜವಾಬ್ದಾರಿ ಅಂತ ಅಂದಮೇಲೆ ನಾವು ಅದನ್ನು ನಿಗಾ ವಹಿಸ್ಬೇಕಾಗತ್ತೆ. ಹೇಗಂದ್ರೆ ಹಾಗೆ ಬಿಟ್ಬಿಡೋಕ್ಕಾಗಲ್ಲ. ಇಷ್ಟು ಒಳ್ಳೆ ಎಲ್ರಿಗೂ ರಿಸಲ್ಟ್ ಕೊಡ್ತಾ ಇದೆ. ವೆಯ್ಟ್ ಲಾಸ್ ಆಗಲಿ, ಫೇಸ್ ಪೌಡರ್ ಆಗಲಿ. ನೋಡಿ, ನಾನು ಎದ್ದು ಇನ್ನೂ ಮುಖ ತೊಳ್ದಿಲ್ಲ, ನನ್ನ ಫೇಸ್ ಹೇಗಿದೆ ನೋಡಿ, ಜುಟ್ಟಿಲಿಗೆ ಬಂದಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅನ್ನೋ ಥರ ಆಗಿರುತ್ತೆ, ಆಮೇಲೆ ಏನಿಲ್ಲ, ಆರಾಮಾಗಿರ್ತೀನಿ. ಈ ಕೈ ನೋವು ಬಂದ್ಬಿಟ್ಟು ನನಗೆ ಏನೂ ಮಾಡೋದು ಬೇಡ, ಪ್ರಾಡಕ್ಟು ಬಿಟ್ಬಿಡೋಣ, ವೀಡಿಯೋ ಬಿಟ್ಬಿಡೋಣ. ಯಾಕಂದರೆ ವೀಡಿಯೋ ಹೀಗೆ ಇಟ್ಕೊಳ್ಬೇಕು ನನಗೆ, ಇಲ್ಲ ಸೆಲ್ಫಿ ಸ್ಟ್ಯಾಂಡಲ್ಲಾದರೂ ಹೀಗೆ ಇಟ್ಕೊಳ್ಬೇಕು. ಕೈ ನೋವು ಸ್ಟಾರ್ಟಾಗಿ ನಿನ್ನೆ ಬೆಳಗ್ಗೆ ನನಗೆ ಸ್ನಾನ ಮಾಡೋಕ್ಕೊಂದು ಚಮ್ ನೀರು ಎತ್ತಕ್ಕಾಗಲಿಲ್ಲ, ಅಷ್ಟು ಅಳು ಬಂದ್ಬಿಡ್ತು. ತಕ್ಷಣ ಓಡೋದೆ. ಹೋಗಿದ್ರೆ ಪಾಪ ಇಂಜೆಕ್ಷನ್ ಕೊಟ್ಟರು. ನೋಡಿ, ಇಲ್ಲಿ ಊದ್ಕೊಂಡಿದೆ, ಕಾಣಿಸ್ತಿದೆ ಅಲ್ವಾ, ಫೋಟೋ ಹಾಕ್ತೀನಿ ನಾನು ನೋಡಿ. ನೀನು ಇಂಜೆಕ್ಷನ್ ಕೊಟ್ಟಿದ್ದವರು, ಇಂಜೆಕ್ಷನ್ ಕೊಟ್ಟರು, ಮಾತ್ರೆ ಕೊಟ್ಟರು. ಆ ಮಾತ್ರೆ ನುಂಗಿದ್ದಕ್ಕೇನೋ ತುಂಬ ನಿದ್ದೆ ಅಂದರೆ ನಿದ್ದೆ. ಈಗಲೂ ನನಗೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಆದರೆ 9:30 ಆಗೋಯ್ತು. ಇವತ್ತಿನ ಕೊರಿಯರ್ ಕಳಿಸ್ಬೇಕು. ಒಂದೊಂದು ಸರಿ ಏನಪ್ಪ ಜೀವನ, ತಿನ್ನೋದಿಷ್ಟ ಅನ್ನಕ್ಕಿಷ್ಟೆಲ್ಲ ಬೇಕಾ, ಬಿಟ್ಬಿಡೋಣ ಅನ್ನೋಷ್ಟು ಆಗುತ್ತೆ. ಆದರೆ ಜನಕ್ಕೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ಮತ್ತು ನನಗೂ ಆಗ್ತಾ ಇದೆ. ಹಾಗಾಗಿ ಬಿಡೋದು ಯಾಕೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಏನಿಲ್ಲ, ಇನ್ನೊಂದು 2 ದಿವಸ ಸುಧಾರಿಸ್ಕೊಂಡ್ರೆ ಸರಿ ಆಗಿಬಿಡುತ್ತೆ. ಈಗ ನಾನು ವಾಕಿಂಗು ಹೋಗೋಕ್ಕಾಗಲಿಲ್ಲ, ಏನಿಲ್ಲ, 9:30 ಆಗೋಯ್ತು. ಈಗ ಒಂದು ವೆಯ್ಟ್ ಲಾಸ್ ಪೌಡರ್ ತೊಗೊಳ್ತೀನಿ. ತೊಗೊಂಡು ನಾನು ಫಸ್ಟು ಬ್ರಷ್ ಮಾಡ್ಕೊಂಡು ಬರ್ತೀನಿ. ಬ್ರಷ್ ಮಾಡಿದ್ಮೇಲೆ ನಂತರ ನಿಮಗೆ ಸಿಗ್ತೀನಿ. ನೋಡಿ, ರಾತ್ರಿ ಒಂದು ಎರಡು ಪಾತ್ರೆ ಇತ್ತು. ಪಾತ್ರೆ ಸಮೇತ ನಾನು ತೊಳಿಲಿಲ್ಲ. ನಾನು ಇದರಲ್ಲಿ ಹಾಕಿಟ್ಕೊಂಡಿರ್ತೀನಿ ವೆಯ್ಟ್ ಲಾಸ್ ಪೌಡರು. ಎಲ್ಲರೂ ಕೇಳ್ತಾ ಇರ್ತೀರ ವೆಯ್ಟ್ ಲಾಸ್ ಪೌಡರ್ ಹೇಗೆ ತೊಗೊಳ್ಳೋದು ಅಂತ. ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿದ ಕೂಡಲೇ 1 ಲೋಟ ಸ್ವಲ್ಪ ಬಿಸಿ, ನಿಮ್ಗೆ ಎಷ್ಟು ಕುಡಿಯೋಕ್ಕೆ ಸಾಧ್ಯ ಅಷ್ಟು ಬಿಸಿ ನೀರು ಮಾಡ್ಕೊಳ್ಳಿ. ಮಾಡಿಕೊಂಡು ನಾನಿಷ್ಟು ತಗೊಳ್ತೀನಿ, ಹತ್ರದಿಂದ ತೋರಿಸ್ತೀನಿ. ನೋಡಿ, ನಿನ್ನೆ ಜರಡೆ ಹಿಡ್ದಿದ್ದೆಲ್ಲ ಹಾಗೆ ಹಾಕಿದ್ದೆ, ತೊಳೆಯೋಕ್ಕೆ ಆಗಲಿಲ್ಲ. ಯಾಕೋ ನೋಡಿ, ಕೈಯಲ್ಲಿ ಹತ್ರದಿಂದ ತೋರಿಸ್ತೀನಿ. ಇಲ್ಲಿ ಇಂಜೆಕ್ಷನ್ ಕೊಟ್ಟಿರೋದು ನೋಡಿ, ಇನ್ನೂ ಸ್ವಲ್ಪ ಊತ ಇದೆ. ತುಂಬ ಊತ ಇತ್ತು, ಈಗ ಸ್ವಲ್ಪ ಊತ ಇದೆ ನೋಡಿ. ಹೀಗೆ ಇಷ್ಟು ತಗೊಳ್ತೀನಿ ನಾನು. ಇಷ್ಟು ಪೌಡ್ರ್ ತಗೊಂಡು ನಾವು ಕುಡಿಯೋಕ್ಕಾಗೋಷ್ಟು ಬಿಸಿ ನೀರು, ತುಂಬ ಬಿಸಿ ಇದ್ದರೆ ಕುಡಿಯೋಕ್ಕಾಗಲ್ಲ. ಇದು 250 ml ಹಿಡಿಯುತ್ತೆ ಲೋಟ. ಇದು ಇಡಬಾರ್ದು, ತಕ್ಷಣ ಕಲಿಸ್ಬೇಕು. ಯಾಕಂದರೆ ಅದು ಜೆಲ್ ಟೈಪ್, ನಾವು ಅಗಸೆ ಬೀಜ ಹಾಕಿರ್ತೀವಲ್ಲ, ನಾವು ಗಂಟು ಏನೂ ಆಗಲ್ಲ. ನಾವು ಹೀಗೆ ಕಲಸಿದ ತಕ್ಷಣ ನೋಡಿ ಈ ಥರ ಈಗ ಬರುತ್ತೆ ನೋಡಿ. ಕಲಸಿ ಇಡಬಾರ್ದು, ಅದು ಜೆಲ್ ಟೈಪ್ ಆಗೋದ್ರೆ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಒನ್ ಅವರ್ ಬರೀ ಬಿಸಿನೀರು ಮಾತ್ರ ಕುಡೀರಿ, ಇದೆಲ್ಲ ಕುಡಿಬೇಡಿ. ಅಯ್ಯೋ, ಕಾಫಿ ಟೀ ಕುಡಿಯೋದು, ಏನು ತಿನ್ನೋದು ಏನು ಮಾಡಬೇಡಿ. ಸ್ವಲ್ಪ ಕಹಿ ಇರುತ್ತೆ, ತುಂಬ ಒಳ್ಳೆಯದು. ಅಗಸೆ ಬೀಜ, ಕಲ್ಲೋಂಜಿ, ಏನೇನು ಐಟಮ್ ಹಾಕಿದ್ದೀನಿ ನಿಮಗೆ ಗೊತ್ತು. ತುಂಬ ಐಟಮ್ ಹಾಕಿರ್ತೀನಿ ನಾನು. ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆ ಸ್ಕ್ರೀನ್ ಬಂದು ಆ ನಂಬರಿಗೆ ಬಂದು ವಾಟ್ಸಪ್ ಮಾಡ್ಬೋದು. ನಿದ್ದೆ ಮಂಪ್ರು ಅಂದರೆ ನಿದ್ದೆ ಮಂಪರು. ಸೊಪ್ಪರು ಹೊರಟೋದ್ರು ಅನಿಸುತ್ತೆ. ಸೊಪ್ಪು ತೊಗೊಂಡು ಮಸೊಪ್ಪು ಮಾಡಿ ಮುದ್ದೆ ಮಾಡ್ಕೊಬೋದಿತ್ತು. ಈಗೇನು ತಿಂಡಿ ಅಂತ ನೋಡ್ತೀನಿ. ಈಗ ಬಾರ್ಲಿ ಗಂಜಿಗೆ ಇಡ್ತೀನಿ ನಾನು. ಬಾರ್ಲಿ ಗಂಜಿ ಬೆಳಗ್ಗೆನೇ ಮಾಡಿಟ್ಕೊಂಬಿಡ್ತೀನಿ. ದಿನ ಪೂರ್ತಿ ನಾನು 1 ಲೀಟ್ರಷ್ಟು ಬಾರ್ಲಿ ಗಂಜಿ ಕುಡಿತೀನಿ. ನೋಡಿ, ಇವಾಗ ಯಾವ ಥರ ಬಾರ್ಲಿ ಗಂಜಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ.
ನೋಡಿ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ಕೈ ಗಂಟಾಗಿರೋದಕ್ಕೆ ಡಾಕ್ಟ್ರನ್ನ ಕಾಯ್ತಾ ಕೂತ್ಕೊಂಡಿದ್ದೀನಿ. ಡಾಕ್ಟ್ರಿಗೆ ಬರ್ತಾರಂತೆ, ಅದೇನು ಮಾಡ್ತಾರೆ ಏನು ಅಂತ ಅದು ಬೇರೆ ಭಯ ಆಗಿದೆ ನನಗೆ. ಇದೇ ಇಂಜೆಕ್ಷನ್ ಬರ್ಕೊಟ್ಟಿದ್ದು, ಯಾಕಂದರೆ ನಾವು ಅದು ಹೆಸರೆಲ್ಲ ತೋರಿಸ್ಬಾರ್ದು ಮೆಡಿಸನ್ದೆಲ್ಲ, ಅದು ಹಾಗಾಗಿ ನಾನು ತೋರಿಸಿಲ್ಲ. ಇಂಜೆಕ್ಷನ್ ಕೊಟ್ಟರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕೈ ಸ್ವಲ್ಪ ಆಡಿಸ್ಬೇಡಿ, ಅದು ನರ ಗಂಟಾಗಿದೆ ಅಂತ ಹೇಳಿದ್ರು. ನೋಡಿ, ನರ ಗಂಟಾಗಿದೆ ಅಂಥೇಳಿ ಮಾತ್ರೆನೂ ಬರ್ಕೊಟ್ರು. ಹಾಸ್ಪಿಟ್ಲಿಗೆ ಬಂದರೆ ಇವ್ರನ್ನ ನೋಡಿನೇ ನಮಗೆ ಒಂಥರ ಕಾಲು ಮುರ್ಕೊಂಡಿರೋರು, ಕೈ ಮುರ್ಕೊಂಡಿರೋರು, ಆಕ್ಸಿಡೆಂಟ್ ಆಗಿರೋರು ನೋಡಿ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಆಟೋ ಬುಕ್ ಮಾಡಿದ್ದಾಳೆ ಮಗಳು, ಹೊರಡ್ತೀನಿ, ಮತ್ತು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನಾನು ಬೆಳಗ್ಗೆನೇ ಎದ್ದು ನಾನು ಮಾಡಿರೋ ಕಡಲೆ ಹಿಟ್ಟಲ್ಲೇ ಮುಖ ತೊಳ್ಕೊಳ್ಳೋದು. ಇವತ್ತು ಲೇಟ್ ಆಗಿರೋದಕ್ಕೆ ಏನು ಕೆಲಸನೂ ಆಗ್ತಾಯಿಲ್ಲ. ಇಷ್ಟೊತ್ತಿಗೆ ನಂದು ಸ್ನಾನ, ದೇವಸ್ಥಾನ ಎಲ್ಲ ಆಗೋಗ್ತಾ ಇತ್ತು. ಇವತ್ತೇನೂ ಆಗಿಲ್ಲ. ನಾನು ಬಾರ್ಲಿ ಪೌಡರು ನೆನ್ನೆ ಪ್ಯಾಕ್ ಮಾಡಿದ್ವು, ಅದು 250 ಗ್ರಾಮು ಉಳಿದಿತ್ತು ಅಂತ ನನಗೀಗೆ ಕೊಟ್ಟು. ನೋಡಿ, ಇಷ್ಟು ತೊಗೊಳ್ತೀನಿ. ಇಷ್ಟು ತೊಗೊಂಡ್ರೆ ನಮಗೆ 1 ಲೀಟ್ರಿಗೆ ಬಾರ್ಲಿ ಗಂಜಿ ಆಗುತ್ತೆ. ನೋಡಿ, ಇಷ್ಟು ಹಾಕ್ತೀನಿ, ಇನ್ನೊಂದು ಲೋಟ ಹಾಕ್ತೀನಿ. ಇಷ್ಟು ಹಾಕಿ ಕೈಯಲ್ಲಿ ಸ್ವಲ್ಪ ಕಲಿಸ್ತೀನಿ, ಗಂಟಿಲ್ದಂಗೆ. ನಾನು ಉಪ್ಪು ಹಾಕ್ಕೊಳ್ಳಲ್ಲ. ನಾನು ನೋಡಿ ಇಷ್ಟೇ. ಅಡುಗೆ ಮನೆ ಹತ್ರ ಇರೋದ್ರಿಂದ ಒಂದು ಕಡೆ ಕೈ ತೊಳ್ಕೊಬೋದು, ಒಂದು ಕಡೆ ಸ್ಟವ್ ಅಂಟಿಸಿ ಇಡ್ಬೋದು, ಅನುಕೂಲ. ನಾನು ಎಲ್ಲರೂ ಕೇಳ್ತೀರಾ ನೀವು ಕುಕ್ಕರಲ್ಲಿ ಮಾಡ್ತೀರಾ ಅಂತ. ಕುಕ್ಕರಲ್ಲಿ ಇದು ವಿಜಲ್ ಬರ್ಸಲ್ಲ, ಯಾಕಂದರೆ ನನಗೆ ಹತ್ರ ಕೈಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತೀನಿ. ಅಲ್ಯೂಮಿನಿಯಂ ಬಳಸಬಾರ್ದು ಅಂತಾರೆ, ಸ್ಟೀಲ್ದು ಇದೆ, ಆದರೆ ಇದು ತುಂಬ ಚೆನ್ನಾಗಿದೆ. ಚೆನ್ನಾಗಿರೋದು ಕೊಡೋದು ಬೇಡ ಅಂತ ಜಿಪ್ಪಣಿ ಆದರೂ ಅಂದ್ಕೊಳ್ಳಿ. ಹಾಗೆ ಇವತ್ತು ಚಪಾತಿನೂ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು, ಆದರೆ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈ ಥರ ಆಗುತ್ತೆ. ಒಂದು ಕುದಿ ಬಂದರೆ ಸಾಕು, ನಮ್ಮ ಬಾರ್ಲಿ ಗಂಜಿ ರೆಡಿ ಆಗುತ್ತೆ. ನಾನು ಎಷ್ಟು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರ್ ಹೀಟು, ಇದು ತಂಪು. ಮತ್ತು ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಬಾರ್ಲಿ ತುಂಬ ಸಹಾಯ ಮಾಡುತ್ತೆ, ಸ್ಕಿನ್ನು ಗ್ಲೋ ಕೊಡುತ್ತೆ. ಹಾಗಾಗಿ ನೋಡಿ, ಇದೊಂದು ಕುದಿ ಬಂದರೆ ಸಾಕು. ನೋಡಿ, ಇನ್ನೇನು ಕುದಿ ಬರೋಕ್ಕೆ ಶುರು ಆಗುತ್ತೆ. ಒಂಚೂರು ಗಂಟಿಲ್ದಂಗೆ ನಾವು ಮಾಡ್ಕೊಂಡು ಹಿಂಗೆ ಕಲಿಸ್ತಾ ಇದ್ದರೆ ನಮ್ಮದು ಬಾರ್ಲಿ ಗಂಜಿ ತುಂಬ ಚೆನ್ನಾಗಿರುತ್ತೆ. ಬಾರ್ಲಿ ಗಂಜಿಗೆ ನಾನು ಸ್ವಲ್ಪ ಏನೇನೋ ಐಟಮ್ ಹಾಕ್ತೀನಿ, ಬರೀ ಬಾರ್ಲಿ ಒಂದೇ ಅಲ್ಲ. ಮೊದಲು ನಾವು ಸಣ್ಣವ್ರು ಇರಬೇಕಾದ್ರೆ ಬಾರ್ಲಿನ ತಂದು ಬೇಯಿಸಿ ಆ ನೀರು ಕೊಡೋರು, ಆ ಬಾರ್ಲಿನ ತಿನ್ನು ಅಂತ ಕೊಡೋರು. ಆ ಬಾರ್ಲಿನಂತೂ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಒಳ್ಳೆ ಗೋಧಿ ತಿಂದಂಗೆ ಆಗೋದು. ಆವಾಗ ಈ ಥರ ಐಡಿಯಾ ಯಾರಿಗೂ ಇರಲಿಲ್ಲ, ಪೌಡ್ರ್ ಮಾಡಿ ಬೇಯಿಸ್ಬೇಕು ಅಂತ ಹೇಳಿ. ಇವಾಗ ನೋಡಿ, ಈ ಥರ ಎಲ್ಲ ಏನೂ ವೇಸ್ಟ್ ಆಗೋಲ್ಲ. ಆವಾಗ ಬಾರ್ಲಿನ ಬೇಯಿಸ್ಬಿಟ್ಟು ಆ ನೀರು ಕುಡಿದು ಆ ಬಾರ್ಲಿನ ಬಿಸಾಕೋರು, ಬಾರ್ಲಿನ ತಿನ್ನೋರು. ಆದರೆ ಇವಾಗ ಏನೂ ವೇಸ್ಟ್ ಆಗೋಲ್ಲ. ನೋಡಿ, ಈ ಥರ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ನೀವು, ನೈಸ್ ಪೌಡ್ರು, ನಾನು ಮಿಲ್ಗೆ ಹಾಕ್ಸೋದು. ಇದಕ್ಕೆ ನಾನು ಸ್ವಲ್ಪ ತುಂಬ ಐಟಮ್ ಹಾಕಿರ್ತೀನಿ ಅಷ್ಟೇ. ಇದನ್ನು ನೀವು ಈ ಥರ ಮಾಡಿಟ್ಕೊಂಬಿಟ್ರೆ ನಿಮಗೆ ವೆಯ್ಟ್ ಲಾಸು ಆಗುತ್ತೆ, ಮತ್ತು ತಂಪು, ಬಾಯಲ್ಲಿ ಹುಣ್ಣಾಗಿರೋದು, ಯೂರಿನ್ ಇನ್ಫೆಕ್ಷನು ಪ್ರತಿಯೊಂದು ಹೋಗುತ್ತೆ, ಪ್ರತಿಯೊಂದು ಕಡಿಮೆ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಹೊಟ್ಟೆ ಹಶ್ವಾಗಲ್ಲ, ಮತ್ತು ಸುಸ್ತಾಗಲ್ಲ. ನನಗೆಲ್ಲರೂ ಕೇಳ್ತೀರ, ಇಷ್ಟು ಕೆಲಸ ಮಾಡ್ತೀರಾ ನೀವು, ಇಷ್ಟು ಆ್ಯಕ್ಟಿವ್ ಆಗಿರ್ತೀರಲ್ಲ ಹೇಗೆ ಅಂತೀರ. ನಾನು ಇದೇ ಥರ ABC ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ABC ಜ್ಯೂಸ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ.
ಹಳೆ ವಿಡಿಯೋ ಎಲ್ಲ ಮಾಡಿದ್ದೀನಿ. ಇವಾಗ ಹೊಸ ಮೆಥಡಲ್ಲಿ ABC ಜ್ಯೂಸು ಹೇಗೆ ಮಾಡಿಕೊಂಡು ಇಟ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ನೀರು ಕುಡಿಯೋಲ್ಲ, ನಾವು 1 ಲೀಟ್ರ್ ಸಮೇತ ನೀರು ಕುಡಿಯೋಲ್ಲ ಜಾಸ್ತಿ ಅಲ್ವಾ. ನೀವೇ ಯೋಚನೆ ಮಾಡಿ, ನಾವು ಬೇಸಿಗೆಗಾಲದಲ್ಲಿ ಬಾಯಾರಿಕೆ ಆಗುತ್ತೆ ಅಂತ ನೀರು ಕುಡಿತೀವಿ. ಚಳಿಗಾಲದಲ್ಲಿ ನಾವು ನೀರು ಕುಡಿತೀವಿ, 1 ಲೀಟ್ರ್ ನೀರು ಕುಡಿಯೋಲ್ಲ ನಾವು. ಹಾಗಾಗಿ ಈ ಥರ ಎಲ್ಲ ಮಾಡಿಕೊಂಡು ನಾವು ನೀರಿನ ರೂಪದಲ್ಲಿ ನಾವು ಕುಡಿಬೋದು. ಇದು ನೀರೇ ಅಲ್ವಾ, ಈ ರೀತಿಲಿ ನಾವು ಕುಡಿಬೋದು. ನೋಡಿ ಈ ಥರ ನಮಗೆ ಗಂಜಿ ರೆಡಿ ಆಗ್ತಾ ಇದೆ. ನೋಡಿ ಇಂಜೆಕ್ಷನ್ ಕೊಟ್ಟಿರೋದು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೊಟ್ಟಿರೋದು ಇನ್ನೂ ಸ್ವಲ್ಪ ಊದ್ತಾ ಇದೆ. ನೋಡಿ ಇದು ಮೂಳೆನೋ ನರನೋ ಹೀಗೆ ಬಂದ್ಬಿಟ್ಟಿತ್ತು. ಇದು ಕುದಿಬೇಕಾದ್ರೆ ಆಫ್ ಮಾಡಿಬಿಡಿ, ಇಲ್ದಿರ ಉಕ್ಕೋಗುತ್ತೆ. ತೋರಿಸ್ತೀನಿ ನೋಡಿ, ಉಕ್ಕೋದ್ರೆ ಆಮೇಲೆ ಸ್ಟವ್ ಹೋಗಿವು ಎಲ್ಲ ಗಲೀಜಾಗುತ್ತೆ. ಹಾಗಾಗಿ ಆಫ್ ಮಾಡಿಕೊಂಡೆ ಸಾಕು. ಇಷ್ಟು ಕುದಿ ಬಂದರೆ ಸಾಕು. ಇದರಲ್ಲಿ ಏನು ಬೇಯುವಂಥದ್ದು ಏನೂ ಇರಲ್ಲ. ಇದನ್ನು ನೀವು ಬಿಸಿನೇ ಕುಡಿಬೋದು, ಇಲ್ದಿರ ನೀವು ತಣ್ಣಗೆ ಮಾಡ್ಕೊಂಡಾದರೂ ಕುಡಿಬೋದು. ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಇದಿರಲಿಲ್ಲ, ಕರಿಬೇವು, ಶುಂಠಿ, ಹಸಿಮೆಣಸಿನ್ಕಾಯಿ ಇರಲಿಲ್ಲ, ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಈ ಅಂಗಡಿ ಇದೆ ನಮ್ಮ ಮನೆ ಹತ್ರನೇ ಇದೆ. ಚಪಾತಿ ಮಾಡ್ಕೊಳ್ಳೋಣ, ಬೀಟ್ರೂಟ್ ತೊಗೊಂಡು ಬಂದಿದ್ದೆ, ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕೊಬ್ಬರಿ ಎಣ್ಣೆನೇ ಬಳಸೋದು. ನಾನು ಈ ಕೊಬ್ಬರಿ ಎಣ್ಣೆನೇ ನಾನು ಮುಖಕ್ಕೆ, ಫೇಸ್ ಆಯಿಲ್ಗೆ ಮತ್ತು ಅಡುಗೆಗೂ ನಾನು ಇದೇ ಬಳಸೋದು. ಪ್ಯೂರಾಗಿರುತ್ತೆ, ಗಟ್ಟಿಯಾಗೋಗಿದೆ. ಆಮೇಲೆ ನೆಲ್ಲಿಕಾಯಿ ತೊಗೊಂಡು ಬಂದಿದೆ, ABC ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಅದ್ರ ಕತೆ ನೋಡಿ ಹೇಗಾಗಿದೆ. ತಂದಿಟ್ಬಿಟ್ಟು ಕೆಲಸದ ಮಧ್ಯೆ ಮರ್ತೋಗ್ಬಿಟ್ಟಿದ್ದೀನಿ. ಇದನ್ನು ನಾನು ವೇಸ್ಟ್ ಮಾಡಲ್ಲ, ನಾನು ತುರಿದ್ಬಿಟ್ಟು ಒಣಗಿಸಿ ಆಮೇಲೆ ನಾನು ಉಪಯೋಗಿಸ್ಕೊಳ್ತೀನಿ. ಇದು ABC ಜ್ಯೂಸ್ಗೆ ಇಷ್ಟೇ ಹಾಕಿ ತೋರಿಸ್ತೀನಿ ನಾನು. ಇದು ನೋಡಿ ಯಾವ ಥರ ಬಂದಿದೆ ನೆಲ್ಲಿಕಾಯಿ. ಮರ್ತೋಗ್ಬಿಡ್ತೀವಿ, ಒಂದೇನಾದರೂ ತಂದು ಆ ಕೆಲಸ ಈ ಕೆಲಸದ ಮಧ್ಯೆ ಮರ್ತೋಗ್ತೀವಿ, ಅದು ಹಾಗೆ ಹಾಳಾಗುತ್ತೆ ಅಲ್ವಾ. ಯಾರ್ಯಾರಿಗೆ ಈ ಥರ ಆಗಿದೆ ನನಗೆ ಹೇಳಿ. ಇದು ಹಸಿರು ಕಲರ್ ಆ್ಯಪಲ್ಲು ನಮ್ಮ ವಾಗ್ಮಿ ನನಗಂತ ಕೊಟ್ಟು ಕಳಿಸಿದ್ದಾಳೆ 2. ನಾನು ತಿಂದೇ ಇಲ್ಲ ಇವತ್ತವರೆಗೂ. ಗ್ರೀನ್ ಆ್ಯಪಲ್ಲು ತುಂಬ ಚೆನ್ನಾಗಿರುತ್ತೆ ಬೇಬಿ, ತಿನ್ನು ಅಂತ ಕೊಟ್ಟು ಕಳಿಸಿದ್ದಾಳೆ. ABC ಜ್ಯೂಸ್ ಅಂದರೆ ಕ್ಯಾರೆಟು, A ಅಂದರೆ ಕ್ಯಾರೆಟು ಇಲ್ಲ ಆ್ಯಪಲ್ಲು ಆಗುತ್ತೆ. ಆಮೇಲೆ B ಅಂದರೆ ಬೀಟ್ರೋಟು, C ಅಂದರೆ ಕ್ಯಾರೆಟು, ಸಾರಿ A ಅಂದರೆ ಆ್ಯಪಲ್ಲು ಇಲ್ಲ ಆಮ್ಲ, 2 ಆಗುತ್ತೆ. ಬೀಟ್ರೋಟು, ಕ್ಯಾರೆಟು, ABC ಜ್ಯೂಸು. ಅದನ್ನು ಯಾವ ಥರ ಮಾಡೋದು, ಸ್ಟೋರ್ ಮಾಡಿಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಬೀಟ್ರೋಟ್ ಹಾಕಿ ಮತ್ತು ಆ್ಯಪಲ್ ಹಾಕಿ, ನಾನು ಆ್ಯಪಲ್ ಹಾಕಲ್ಲ, ಆ್ಯಪಲ್ ಹಾಗೆ ತಿಂತೀನಿ. ನೀವು ಬೇಕಾದ್ರೆ ಆ್ಯಪಲ್ ಹಾಕ್ಕೊಳ್ಬೋದು. ಇವಾಗ ನಾನು ಇದೆರಡು ಮಾಡಿ ಸ್ಟೋರ್ ಮಾಡೋದು ಹೇಗೆ, ನಮಗೆ ಕೆಲಸಕ್ಕೆ ಹೋಗ್ತೀವಿ, ನಮಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಸ್ಟೋರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ವಿಡಿಯೋ ತುಂಬ ಉದ್ದ ಆಗೋಗುತ್ತೆ. ನಾನಿವಾಗ ನೋಡಿ ಬಾರ್ಲಿ ಗಂಜಿ ಈ ಥರ ರೆಡಿಯಾಗಿರುತ್ತೆ. ನೋಡಿ ಈ ಥರ ರೆಡಿಯಾಗಿರುತ್ತೆ. ಇನ್ನೂ ಹಬೆ ಆಗ್ತಾ ಇದೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಇವತ್ತು. ಮುಂದಿನ ವಿಡಿಯೋದಲ್ಲಿ ನಾನು ಚಪಾತಿ, ಬೀಟ್ರೋಟ್ ಪಲ್ಯ ಮತ್ತು ABC ಜ್ಯೂಸನ್ನ ಹೇಗೆ ಸ್ಟೋರ್ ಮಾಡಿಡೋದು ಅಂತ ತೋರಿಸ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ನಾನು ಫುಲ್ಲು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಾನು ಕೊರಿಯರ್ ಪ್ಯಾಕ್ ಮಾಡಬೇಕು. ನೋಡಿ ಇವಾಗ ಇದು 4 ಜನಕ್ಕೆ ನಾನು ಎಣಿಸಿ ಪ್ಯಾಕ್ ಮಾಡಿ ಅವ್ರ ಹೆಸರು ಬರೆದು ಇಡಬೇಕು. ಒಬ್ಬರೊಬ್ಬರು ಒಂದು 20-25 ಆರ್ಡ್ರ್ ಕೊಟ್ಟಿದ್ದಾರೆ, ಅವ್ರು ಸೇಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ 25 ಪ್ಯಾಕೆಟ್, ಇದು 25, ಅದು 25 ಆರ್ಡ್ರ್ ಕೊಟ್ಟಿದ್ದಾರೆ. ನಾನು ಇದನ್ನು ಇವಾಗ ಸರಿ ಮಾಡಿ ಇದು ಮಾಡಬೇಕು. ನಾನಿವಾಗ ಚಪಾತಿ, ಬೀಟ್ರೋಟ್ ಪಲ್ಯ ಇದೆಲ್ಲ ವೀಡಿಯೋ ಮಾಡ್ತಾನೆ ಇದು ಮಾಡಿದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಿಧಾನವಾಗಿ ಮಾಡಿಕೊಂಡು ಮುಂದಿನ ಭಾಗದಲ್ಲಿ ನಾನು ಬೀಟ್ರೋಟ್ ಪಲ್ಯ, ಚಪಾತಿ, ABC ಜ್ಯೂಸು ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಯಾಕಂದರೆ ಕೈ ಬೇರೆ ನೋವಿದೆ, ನಾನು ಫಾಸ್ಟಾಗಿ ಮಾಡೋಕ್ಕಾಗಲ್ಲ. ನಾನು ಏನೇ ಕೆಲಸ ಆಗಲಿ ಬೇಗ ಮಾಡೋದು. ಆದರೆ ಕೈ ನೋವಿರೋದ್ರಿಂದ ಚಪಾತಿ ಹಿಟ್ಟೆಲ್ಲ ನಿಧಾನ ಕಲಿಸ್ಬೇಕು. ಅದು ವಿಡಿಯೋ ತುಂಬ ಉದ್ದ ಆಗೋಗುತ್ತೆ. ಅದಕ್ಕೋಸ್ಕರ ಮುಂದಿನ ಪಾರ್ಟ್ ಅಲ್ಲಿವರೆಗೆ ಏನು ಮಾಡಬೇಕು, ನೀವು ನಾನು ಈ ವಿಡಿಯೋನ ನೋಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮುಂದಿನ ವಿಡಿಯೋಗೆ ನಾನು ಅಪ್ಲೋಡ್ ಮಾಡ್ತೀನಿ. ಆವಾಗ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಧನ್ಯವಾದಗಳು.